ಸರ್ಕಾರಕ್ಕೆ ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಕಡಿಮೆ ಪರಿಹಾರ ನೀಡಲು ಆದೇಶ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸರ್, ಈಗ ಸರ್ಕಾರ ರಾಜ್ಯ ಸರ್ಕಾರ ನಿನ್ನೆ ದಿವಸ ಸಚಿವ ಸಂಪುಟ ಸಭೆ ಕರೆದು ಆಲ್ಮಟ್ಟಿ 524.256 ನೀರು ನಿಲ್ಲಿಸಿದಾಗ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳಿಗೆ ಪ್ರತಿ ಎಕರೆಗೆ ಅಂದ್ರೆ ಒಣ ಬೇಸಾಯ 30 ಲಕ್ಷ ಹೇಳಿದ್ದಾರೆ, ನೀರಾವರಿ ಜಮೀನು ಇರ್ತಕ್ಕಂಥದ್ದು 40 ಲಕ್ಷ ಅಂತಾರೆ. ಇದಕ್ಕೆ ಈ ಸರ್ಕಾರ ನಿಗದಿ ಮಾಡಿದಂಥ ದರಕ್ಕೆ ನಾವು ಒಪ್ಪಲ್ಲ. ಯಾಕಂತಂದ್ರೆ ಭೂಮಿ ಒಂದ್ಸಲ ಕಳ್ಕೊಂಡ್ರೆ ವಾಪಸ್ ಭೂಮಿ ಸಿಗಲ್ಲ. ಇಲ್ಲ ಇವ್ರಿಗೆ ನಮ್ಮ ಪರಿಹಾರ ಕೊಡೋದು ಬೇಡ, ಏನು ಫಲವತ್ತಾದ ಭೂಮಿ ಅಂತಾರೆ ಇದೇ ಭೂಮಿಯನ್ನು ಬೇರೆ ಕಡೆ ಕೊಟ್ಬಿಡೋಣ. ಈ ಮಾಮೂಲಿ ಹಳ್ಳಿ ಒಳಗೆ ಒಂದು ಎಕರೆಗೆ 40 ರಿಂದ 50 ಲಕ್ಷ ರೂಪಾಯಿ ಆರಾಮಾಗಿ ಮಾರಾಟ ಆಗ್ತದೆ. ಒಣ ಬೇಸಾಯ ನೀರಾವರಿ ಬೇರೆ ಒಣ ಬೇಸಾಯನ 40 ರಿಂದ 50 ಲಕ್ಷ ಆರಾಮಾಗಿ ಖರೀದಿ ತಗೋತಾರ. ಮತ್ತು ಇವರು ಯಾವ ಮಾನದಂಡ ಮೇಲಿಂದ 30 ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಇದನ್ನು ಫಿಕ್ಸ್ ಮಾಡಿದ್ದಾರೆ. ಇವರು ಹಳ್ಳಿ ಒಳಗೆ ನಿಜವಾಗಿ ಯಾರು ಫಲಾನುಭವಿ ರೈತರು ಅದಾರ, ಭೂಮಿ ಕಳೆದ ಸಂತ್ರಸ್ತರು, ಅವ್ರನ್ನ ಕರ್ಕೊಂಡು ಸಭೆ ಮಾಡ್ಬೇಕಾಗಿತ್ತು ರೀ. ನನಗೆ ಅನಿಸಿದ ಮಟ್ಟಿಗೆ ಆ ಪಕ್ಷದ ಕಾರ್ಯಕರ್ತರನ್ನ ಅವ್ರು ಬೆಂಬಲಿಯವರು. ಇದರ ರೈತರೊಳಗೂ ಸಾಕಷ್ಟು ರೈತರ ವಿಭಾಗಗಳದಾರೆ, ರಾಜಕೀಯ ಮಾಡೋ ರೈತರು ಅದಾರೆ. ಅಂತ ರೈತರು ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಒಕ್ಕೇರಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಒಪ್ಪಂಗಿಲ್ಲ. ನಿಜವಾಗಿ ಅವ್ರ ರೈತರ ಬಗ್ಗೆ ಕಳಕಳಿ ಇತ್ತು ಅಂತಂದ್ರೆ ವಿಜಯಪುರ ಮತ್ತು ಬಾಗಲಕೋಟೆ ಹುಳಿ ಜಿಲ್ಲೆಯ ಮಧ್ಯಸ್ಥಳ ಆಲ್ಮಟ್ಟಿ ಒಳಗೆ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಆಗಬೇಕು. ಈ ಸಚಿವ ಸಂಪುಟ ಸಭೆ ಒಳಗೆ ತೆಗೆದುಕೊಂಡ ನಿರ್ಣಯ ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ. ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರ, ಇದನ್ನು ಯಾವ ಕಾರಣಕ್ಕೂ ಒಪ್ಪಂಗಿಲ್ಲ. ಮತ್ತು ಈಗೇನು ಕಾಲುವೆಗಳಿಗೆ 25 ಲಕ್ಷ ರೂಪಾಯಿ ಮಾಡಿದ್ದಾರೆ, ಅದು ಮುಂದುವರಲೇಕ, ಅದು ಪ್ರಶ್ನೆ ಇಲ್ಲ. ಈ ಎರಡು ಪರಿಹಾರದ ಬಗ್ಗೆ ನಾವು ಇದನ್ನು ವಿರೋಧ ಮಾಡ್ತೀವಿ. ಯಾಕಂದ್ರೆ ಲಕ್ಷಾಂತರ ಎಕರೆ ಜಮೀನು ಮನೆ ಮಟ್ಟ ಕಳ್ಕೊಂಡು ಇನ್ನೂ ಕೂಡ ನಿರಾಶ್ರಿತರಾಗಿ ಬೇರೆ ರಾಜ್ಯಗಳಿಗೆ ಗುಳಿ ಹೋಗುವಂಥ ಪರಿಸ್ಥಿತಿ ಇನ್ನೂ ನಾವು ಸುಧಾರಣೆ ಆಗಿಲ್ಲ. ಮತ್ತು ಈ ಫಲವತ್ತಾದ ಭೂಮಿ ಕೊಟ್ಟ ವಿಷಯದಿಂದ ಮತ್ತೆ ಇವರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಆಗ್ತದೆ. ಯಾಕಂದ್ರೆ 25 ಲಕ್ಷ ರೂಪಾಯಿ ಏನು ಇವ್ರು ಏನು 30 ಲಕ್ಷ ರೂಪಾಯಿ ನಮ್ಗೆ ಬಿಟ್ಟು ಕೊಡಂಗಿಲ್ಲ. ಒಂದು ಪ್ಲಾಟ್ ಅಂತವ್ರಾಗ ಅವ್ರು ಭೂಮಿ ತಗೊಂಡು ನಮ್ಮ ಬೀದಿ ಪಾಲ್ ಮಾಡ್ತಾರೆ. ಹೆಂಗೆ ರೈತರಿಂದ ಹೋಗ್ತಾರೆ. ಇದಕ್ಕೆಲ್ಲ ಸಂಪೂರ್ಣ ನಾವು ರೈತರು ವಿರೋಧ ಮಾಡ್ತೀವಿ ಸರ್ಕಾರ ನಿರ್ಣಯಕ್ಕೆ. ಯಾವ ಕಾರಣಕ್ಕೂ ನಾವು ಒಪ್ಪಂಗಿಲ್ಲ. ಇದು ಒಂದು ಪೈಸಲು ಕೊಡಕೂಡದು. ಇದನ್ನು ಪುನಃ ಅನ್ನೋದು ಮತ್ತೆ ಸಚಿವ ಸಂಪುಟ ಸಭೆ ಆಲ್ಮಟ್ಟಿನ ಕರೆದು ರೈತರು ಕರಿಬೇಕು. ಯಾರು ಫಲಾನುಭವಿಗಳಾದ್ರೆ ಏನು 524.250 ನಿಲ್ಲಿಸಿದಾಗ ಏನು ಮುಳುಗಡೆ ಆಗ್ತಾವಲ್ಲ ಆ ಜಮೀನು ರೈತರನ್ನೇ ಕರೆಸ್ಬೇಕು. ಪಕ್ಕ ನಾವು ರೈತ ಮುಖಂಡರು ಇರ್ಬೇಕು. ಅಲ್ಲಿ ನಮ್ಮ ಜೊತೆ ಚರ್ಚೆ ನಡೀಲಿ. ಸುಮ್ಮನೆ ತಮ್ಮ ಬೇಕಾದ ಕಾರ್ಯಕರ್ತ ಕರೆಸಿ ರೈತರು ಒಪ್ಪಿತ ಬೆಲೆ ತಿಳ್ಕೊಂಡ್ರೆ ಯಾರು ರೈತರ ಯಾರು ಹೋಗ್ತಾರೆ ಬೇಕಲ್ರಿ. ಕಾರ್ಯಕರ್ತರು ಕರೆಸಿ ಅವ್ರಿಗೆ ಏನೋ ಹೇಳ್ಸಿ ಕಳಿಸ್ಬಿಡ್ತಾರೆ. ಅದು ದೊಡ್ಡದೇ ಪ್ರಚಾರ ಮಾಡ್ಬಿಡ ರೈತರು ಒಪ್ಕೊಂಡಾಗ ಈ ಭಾಳ ಕಣ ಫೋನ್ ಹಚ್ಚಿ ಕೇಳಿದ್ರೆ ಇಲ್ಲ ಸರ್ ನಮ್ಮನ್ನು ಯಾರೂ ಕರೆದೇ ಇಲ್ಲ, ತಾವು ಏಕಪಕ್ಷವಾಗಿ ನಿರ್ಧಾರ ತೊಗೊಂಡ್ರೆ ತಮ್ಮ ಕಾರ್ಯಕರ್ತರು ರೈತರು ಅಪವಾದ ಆರೋಪ. ಇದಕ್ಕೆ ನೀವು ಹೆಂಗೆ ಕಳಿಸ್ತಾರೆ ಇಲ್ಲ ನೀವು ಜಿಲ್ಲಾಡಳಿತ ಜವಾಬ್ದಾರಿ. ಒಟ್ಟು ಸರ್ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ. ಭಾಳ ಅನ್ಯಾಯ ಇದನ್ನು ಕೂಡ